ಹೀಗೆ ಮಾತು ಮುಂದುವರಿಸಿದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧವೂ ಕೂಡ ಗರಂ ಆದರೂ ವಾಗ್ದಾಳಿಯನ್ನ ನಡೆಸಿದರು. ರಾಜ್ಯದಲ್ಲಿ ಆಡಳಿತ ನಿಜಕ್ಕೂ ಸತ್ತಿ ಹೋಗಿದೆ. ಹೀಗತ್ತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ. ಸತ್ತ ಆಡಳಿತದ ಹೆಣವನ್ನ ಸಿದ್ದರಾಮಯ್ಯ ಮುಂದೆ ಹೊತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಿಂದೆ ಹೊತ್ತಿದ್ದಾರೆ. ಹೀಗಂತ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಯಾವತ್ತೂ ಕೂಡ ದೇವರಾಜ ಅರಸು ಅವರು ಆಗೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಬಹಳ ಬೇಗ ಜನರ ಮನಸ್ಸಿಂದ ದೂರ ಆಗ್ತಾರೆ ಅಂತಂದ್ರು ಪ್ರತಾಪ್ ಸಿಂಹ. ದಶಕ ನಿಮ್ ಕಾಲದಲ್ಲಿ ಯಾರಿಗೆ ಇವತ್ತು ಉತ್ತೇಜನ ಸಿಗ್ತಾ ಇದೆ? ಒಂದು ಕಡೆ ಕೋಮು ದಳ್ಳೂರಿಯನ್ನ ಸೃಷ್ಟಿ ಮಾಡುವಂತವ್ರನ್ನ ನೀವು ಪ್ರೋತ್ಸಾಹ ಕೊಡ್ತಾ ಇದ್ರಿ, ಇನ್ನೊಂದ್ ಕಡೆ ಅಧಿಕಾರಿಗಳಿಗೂ ಕೂಡ ಗೌರವ ಇಲ್ಲದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರಿ. ನಿಮ್ದಂತೂ ಇನ್ನ ಸಿದ್ದರಾಮಯ್ಯ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಟ ಮಾಡಿ ಇನ್ನೊಂದ್ ಸ್ವಲ್ಪ ದಿನ ಚೇರ್ ಉಳಿಸ್ಕೊಳ್ಬಹುದು. ಆದ್ರೆ ನೀವು ಚೇರ್ ಬಿಟ್ಟಾದ ನಂತರ ಜನ ನಿಮ್ಮನ್ನ ನೆನಪು ಮಾಡ್ಕೊಳ್ಳಲ್ಲ ಸರ್. ನೀವು ಜನರ ನೆನಪಿನ ಅಂಗಳದಿಂದ, ಅವರ ಸ್ಮೃತಿ ಪಟಲದಿಂದ ಆದಷ್ಟು ಬೇಗ ನೀವು ಕಾಣೆಯಾಗಿ ಹೋಗ್ಬಿಡ್ತೀರಿ. ನೀವು ದೇವರಾಜ ಅರಸು ಆಗಕ್ ಸಾಧ್ಯ ಇಲ್ಲ. ದೇವರಾಜ ಅರಸರು ತೀರ್ಕೊಂಡು 4 ದಶಕ ಆದ್ರೂ ಇವತ್ತು ಜನ ನೆನಪು ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರ ಕಾಂಟ್ರಿಬ್ಯೂಷನ್ ಹೆಂಗಿತ್ತು. ಆದ್ರೆ ಜನ ನಿಮ್ಮ ದುರಾಡಳಿತವನ್ನು ನೋಡಿ ಆದಷ್ಟು ಬೇಗ ನಿಮ್ಮನ್ನು ಮರ್ತು ಬಿಡ್ತಾರೆ ಸರ್. ದಯವಿಟ್ಟು ಆಕ್ಷನ್ ತಗೊಳ್ಳಿ. ನೀವು ಹೇಳಿ ಕೇಳಿ ಒಬ್ಬ ವಕೀಲರು ಕೂಡ